ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಾವು ಉತ್ತರ ಕನ್ನಡ ಜಿಲ್ಲೆಯಾದಂಥ ಮುಂಡಗೋಡ ತಾಲೂಕಿನ ಚಿಗಳಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಜೊತೆ ಶಹನಾಜ್ ಬಿ ಅಹಮದ್ ಸಾಬ್ ಮಖಾಂದವರು ಹಾಗೂ ಚಿಗಳಿ ಗ್ರಾಮ ಪಂಚಾಯಿತಿ ಯಾಡ್ನೇ ವಾರ್ಡಿನಲ್ಲಿ ಆಯ್ಕೆಯಾಗಿದ್ದಾರೆ. ಹಾಗೂ 2015 ಸಾಲಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಯಶಾಲಿ ಆದಂಥ ಶಹನಾಜ್ ಅವರಿಗೆ ನಮ್ಮ ಗ್ರಾಮೀಣ ಟಿ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಅವರಿಗೆ 2015 ಸಾಲಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಜಯಶಾಲಿ ಆದಂಥವರಿಗೆ, ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆಯ್ಕೆಯಾದಂಥವರಿಗೆ ನಮ್ಮ ಗ್ರಾಮೀಣ ಟಿ ವತಿಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ಊರ ಹಿರಿಯರಾದಂಥವರು, ವಾರ್ಡಿನ ಸದಸ್ಯರಾದಂಥವರು ನಡೆಸಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊತೇನೆ. ಪಕ್ಷ ಆಯ್ತು ಕೊಡ್ರಿ ಬನ್ನಿ ಬಿಡು. आदम साहब होता अहमद साहब अहमद जो है आदम साहब ವೀಕ್ಷಕರೇ, ಶಹನಾಜ್ ಬಿ ಅವರಿಗೆ ಊರು ಹಿರಿಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಗ್ರಾಮೀಣ ಟಿ ವತಿಯಿಂದ ಧನ್ಯವಾದಗಳು. ಹಾಗೂ ಶಹನಾಜ್ ಬಿ ಅವರು ತಮ್ಮ ವಾರ್ಡವನ್ನು, ತಮ್ಮ ಊರನ್ನು, ತಮ್ಮ ಗಲ್ಲಿಯನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರ ಬಾಯಿಂದ ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಶಹನಾಜ್ ಆದಮ್ ಸಾಬ್ ಮಕಾಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಆದಮ್ ಸಾಬ್ ಮಕಾಂದಾರ್. ಸರ್ ತಮಗೆ ಶಹನಾಜ್ ಬೇರೆ ಏನಾಗಬೇಕು? ನಮಗೆ ತಮ್ಮ ಮನೆಯವರು. ಅವರು ಯಾವೊಂದು ವಾರ್ಡಿಂದ ಆಯ್ಕೆಯಾಗಿದ್ದಾರೆ? ಎರಡನೇ ವಾರ್ಡಿಂದ ಆಯ್ಕೆಯಾಗಿದ್ದಾರೆ. ಯಾವೊಂದು ಗ್ರಾಮ ಪಂಚಾಯತಿಯಿಂದ? ಚಿಗಳಿ ಗ್ರಾಮ ಪಂಚಾಯತಿಯಿಂದ ಹಾಗೂ ಎರಡನೇ ವಾರ್ಡಿಂದ ಅವರು ಆಯ್ಕೆಯಾಗಿದ್ದಾರೆ. ರಾಜಕೀಯ ಬರೋಕ್ಕಿಂತ ಮುಂಚೆ ತಾವು ಏನ್ ಮಾಡ್ಕೊಂಡಿದ್ರಿ? ನಾವೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ರಿ. ಕೂಲಿಯಿಂದ ರಾಜಕೀಯ ಬರಲು ಏನು ಕಾರಣ? ನಾವು ಹಂಗೆ ಹಿರಿಯರಿಂದ ಹಿರಿಯರು ಕೊಟ್ಟಾಗ ಹಾಗೆ ಹೋಗ್ತಾ ಇದ್ವಿ. ಅವ್ರು ಹಿಂಬಾಲ ಅವ್ರು ಕರಿತಾ ಇದ್ರು, ಅವ್ರು ಕೊಟ್ಟಾಗ ನಾವು ಅವ್ರಿಗೆ ಹಂಗೆ ಹೋಗ್ತಾ ಇದ್ವಿ. ಜನರ ಬೆಂಬಲ ಹಾಗೂ ವಾರ್ಡಿನ ಪ್ರತಿಯೊಬ್ಬ ಸದಸ್ಯರ ಬೆಂಬಲದಿಂದ ಹಾಗೂ ಅವರ ಒತ್ತಾಯದಿಂದ ಫೋರ್ಸಾಲಿಟಿಲಿ ತಾವು ರಾಜಕೀಯಕ್ಕೆ ಬರೋ ಕಾರಣ. ಹಾಗೂ ರಾಜಕೀಯದಿಂದ ಹಾಗೂ ಕೃಷಿ ಜೀವನ ತಮಗೆ ಇದರಲ್ಲಿ ಯಾವ ಜೀವನ ವ್ಯತ್ಯಾಸ ಕಾಣ್ತಾ ಇದೆ? ನಮ್ಗೆ ಏನು ಕಾಣ್ತಾ ಇಲ್ಲ. ಇದ್ರಾಗ ಇನ್ನು ಬಳಕೆ ಶುರು ಇದೆಯಲ್ಲ, ಇನ್ನು ಬಳಕೆ ನಾವು ಇದರಲ್ಲಿ ಯಾವ ಜೀವನ ಚಲೋ, ಯಾವ ಜೀವನ ಕೆಟ್ಟ ಅಂತ ನಮ್ಗೆ ಇನ್ನೂ ಕಾಣಿಸ್ತಾ ಇಲ್ಲ. ಆದ ಮೇಲೆ ತಾವು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ತಾವು ರಾಜಕೀಯ ಬಂದು ಕೆಲವೇ ದಿನ ಆಯ್ತು. ನಿಮ್ಮ ಹತ್ರ 5 ವರ್ಷ ಕಾಲ ಇದೆ. ತಮ್ಮ ಎರಡನೇ ವಾರ್ಡಿನಲ್ಲಿ ಇದ್ದಂಥ ಟೋಟಲ್ ಮತಗಳು ಎಷ್ಟು ಸರ್ ತಮಗೆ? 900 ಚಿಲ್ಲರ. 900 ಚಿಲ್ಲರದಲ್ಲಿ ತಮಗೆ ಬಿದ್ದಂಥ ಮತಗಳು? 250. ತಮಗೆ ಟೋಟಲ್ ಶಹನಾಜ್ ಬೇರಿಗೆ ಬಿದ್ದಂಥ ಮತಗಳು ಎಷ್ಟು ಸರ್? 256 ಮತದಿಂದ ಅವರು ಆಯ್ಕೆಯಾಗಿದ್ದಾರೆ. ರಾಜಕೀಯಕ್ಕೆ ಬಂದ ಮೇಲೆ ತಮ್ಮನ್ನು ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಾ? ತಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸೋಕೆ ಇಷ್ಟಪಡ್ತಾರೆ. ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ನಾಯಕರಂತ ಯಾರಿದ್ದಾರೆ? ಹೆಚ್ಚಿನ ನಾಯಕರು ಅಂತಲ್ಲ, ನಮ್ಮ ವಂಶಾವಳಿಯಿಂದ ಬರುವಂತ ಸರ್, ತಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಹೆಚ್ಚಿನ ನಾಯಕರಂತ ಯಾರಿದ್ದಾರೆ? ಹೆಬ್ಬಾರ್ ಸಾಹೇಬ್ ಹಾಗೂ ದೇಶಪಾಂಡೆ ಅವರು. ಅವರ ನಿಮ್ಮ ಪಾಲಿಗೆ ಹೆಚ್ಚಿನ ನಾಯಕರು. ತಾವು ರಾಜಕೀಯ ಬರೋಕ್ಕಿಂತ ಮುಂಚೆ ಹಾಗೂ ರಾಜಕೀಯಕ್ಕೆ ಬಂದ ಮೇಲೆ ತಮಗೆ ಗುರುಗಳು ಯಾರಿದ್ದಾರೆ? ಇದ್ರ ಸ್ಫೂರ್ತಿ ಹೇಳ್ತೀರಾ? ಪಾಟೀಲ್ ಸಾಹೇಬರು, ಆಮೇಲೆ ಗೌಡ್ರು ರಾಜಣ್ಣ, ಆರ್ ಹಿರೇಮಠ, ಇವರ ನಿಮ್ಮ ಪಾಲಿಗೆ ಗುರುಗಳು. ಹಾಗೂ ಪ್ರತಿಯೊಬ್ಬ ಚಿಗಳಿ ಪ್ರತಿಯೊಬ್ಬ ವಾರ್ಡಿನ ಜನತೆ ಹಾಗೂ ಪ್ರತಿಯೊಬ್ಬ ಎರಡನೇ ವಾರ್ಡಿನ ಜನತೆ ಅವರೇ ನಿಮ್ಮ ಪಾಲಿಗೆ ಗುರುಗಳು ಅಂತ ತಾವು ಹೇಳ್ತಾ ಇದ್ದೀರಾ. ರಾಜಕೀಯ ಒಡನಾಟ ತಮ್ಗೆ ಎಷ್ಟು ವರ್ಷದಿಂದ ಇದೆ ಸರ್? ನಮಗೊಂದು 10 ವರ್ಷದಿಂದ ತಮಗೆ ರಾಜಕೀಯ ಒಡನಾಟ ಇದೆ. ಇದಕ್ಕೆ ಮುಂಚೆ ತಮ್ಮ ಮನೆಯಲ್ಲಿ ಯಾರು ರಾಜಕೀಯ ಮಾಡ್ತಿದ್ರ? ಫಸ್ಟ್ ರಾಜಕೀಯ ಜೀವನದಲ್ಲಿ ಕಾಲಿಟ್ಟೆ ಅಂದ್ರೆ ನಿಮ್ಮ ಶಹನಾಜ್ ಬಿ ಅವರಿಂದ ಹೊಸ ಜೀವನ, ರಾಜಕೀಯ ಜೀವನ. ತಮ್ಮ ಊರನ್ನು, ತಮ್ಮ ವಾರ್ಡವನ್ನು, ತಮ್ಮ ಗಲ್ಲಿಯನ್ನು, ತಮ್ಮ ಎರಡನೇ ವಾರ್ಡನ್ನು ಯಾವ ರೀತಿಯಲ್ಲಿ ತಾವು ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದೀವಿ? ನಾವೆಲ್ಲ ಬದಲಾವಣೆ ಚಲೋ ಮಾಡ್ಬೇಕಂತ ಮಾಡಿದ್ದೀವಿ. ಅದು ಇನ್ನೂ ನಮ್ಗೆ ಏನು ಗೊತ್ತಿಲ್ಲ. ಸರ್ ತಮ್ಮ ಊರನ್ನು, ತಮ್ಮ ಗಲ್ಲಿಯನ್ನು, ತಮ್ಮ ವಾರ್ಡವನ್ನು ಯಾವ ರೀತಿಯಲ್ಲಿ ತಾವು ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದೀವಿ? ಒಳ್ಳೆ ರೀತಿಯಿಂದ ಮಾಡ್ಬೇಕು ಮಾಡಿದ್ದೇವೆ.
ತಮ್ಮ ಊರಿನಲ್ಲಿ ಪ್ರಮುಖವಾಗಿ ಯಾವ ಸಮಸ್ಯೆ ತಮಗೆ ಹೆಚ್ಚಿನ ಕಾಡ್ತಾ ಇದೆ? ಹೆಚ್ಚಿಂದು ನಮ್ಮದು ಸ್ವಲ್ಪ ರೋಡಿಂದು ಪಕ್ಕ ಗಟಾರಗಳು, ಆಮೇಲೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ. ಇಂಥವೆಲ್ಲ ಅದೇ ಪ್ರಯತ್ನ ಮಾಡ್ಕೊಂಡು ನೋಡಿ. ಅದೇ ತಮ್ಮ ಹೆಚ್ಚಿನದಾಗಿ ಪ್ರಾಬ್ಲಮ್ ಬರ್ತಾ ಇದೆ. ಸರ್, ಇನ್ನೊಂದೇನು ಅಂದರೆ ತಮ್ಮ ಊರಿನಲ್ಲಿ ಹಾಗೂ ತಮ್ಮ ಮೂಲಭೂತ ಸೌಕರ್ಯ ನೀರಾಗಲಿ, ಚರಂಡಿ ಆಗಲಿ, ಸಿಸಿ ರಸ್ತೆ ಆಗಲಿ, ವಿದ್ಯುತ್ ದೀಪ ಆಗಲಿ ಹಾಗೂ ಇತ್ಯಾದಿ ಸಮಸ್ಯೆ ಆಗಲಿ, ಬಡಬಗ್ಗರಿಗೆ ಅವರು ತನ್ನ ಶಕ್ತಿಯಲ್ಲಿ ಮನೆ ಕಟ್ಟಿಸೋಕ್ಕಾಗೋದಿಲ್ಲ, ಟಾಯ್ಲೆಟ್ ಕಟ್ಟಿಸೋಕ್ಕಾಗೋಲ್ಲ. ಪ್ರತಿಯೊಂದು ಮನೆ ಮುಂದೆ ಸ್ವಚ್ಛತೆ ಇರೋಂಗಿಲ್ಲ, ಪ್ರತಿಯೊಂದು ಮನೆ ಮುಂದೆ ಗಟ್ರ ಇರೋಂಗಿಲ್ಲ, ಪಕ್ಕ ಗಟ್ರ ಇರೋಂಗಿಲ್ಲ, ಚರಂಡಿ ಇರೋಂಗಿಲ್ಲ, ಎಲ್ಲ ಪ್ರಾಬ್ಲಮ್ ಇದೆ. ಯಾಕೆ ಸರ್ ಆ ಕೆಲಸ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀರಾ ಸರ್? ಹೌದು, ಎಲ್ಲ ಮಾಡಿ ಕೊಡ್ಬೇಕಲ್ಲ ಅವರು. ನಮಗೆ ಮಾಡಿ ಕೊಡ್ಬೇಕಂತ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ, ಅವ್ರು ಕೊಡ್ಬೇಕು ನಮಗೆ. ಆ ಕೆಲಸ ಮೇಲೆ ಹೆಚ್ಚಿನದಾಗಿ ಒತ್ತನ್ನು ಕೊಡ್ತಾ ಇದ್ದೀರಾ. ಹಾಗೂ ತಮ್ಮ ಪ್ರಮುಖವಾಗಿ ತಮ್ಮ ಊರಿನ ಸಮಸ್ಯೆ ರಸ್ತೆ ಹಾಗೂ ಚರಂಡಿ ಅಂತ ಹೇಳಿದ್ರ. ಇನ್ನೂ ಹೆಚ್ಚಿನದಾಗಿ ಯಾವ ಸಮಸ್ಯೆ ತಮಗೆ ಪ್ರಮುಖವಾಗಿ ಕಾಡ್ತಾ ಇದೆ? ರೋಡು ಆಮೇಲೆ ಬಡವರು ಮನೆಗಳು ಬೇಕು, ಇಲ್ದರಿಗೆ ಮನೆ ಬೇಕು, ಅವ್ರು ಕೇಳ್ತಾರೆ, ಅವ್ರಿಗೆ ಹೆಚ್ಚಾಗಿ ಕೊಡಬೇಕು. ಮತ್ತು ನಮಗೆಲ್ಲ ಗೊತ್ತಿಲ್ಲ. ಅಷ್ಟೆಲ್ಲ ಹೇಳಿದ ವೀಕ್ಷಕರೇ, ಇವತ್ತಿನ ನಮ್ಮ ಶಹನಾಜ್ ಬಿ ಮನೆಯವರಾದಂಥವ್ರು ಇಷ್ಟೆಲ್ಲ ಹೇಳಿದ್ದಾರೆ. ಹಾಗೂ ಊರು ಹಿರಿಯರಾದಂಥ ಕುಂತಾರೆ, ಅವರಿಂದ ಕೇಳೋಣ ಯಾವ ರೀತಿಯಲ್ಲಿ ಅವ್ರ ಕೆಲಸ ಮೇಲೆ ಒತ್ತನ್ನು ಕೊಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಉಸ್ಮಾನ್ ಸಾಬ್ ಮರ್ದಾನ್ ಸಾಬ್ ಮಕಂದಾರ್. ಹುಸೇನ್ ಸಾಬ್ ಉಸ್ಮಾನ್ ಸಾಬ್ ಮರ್ದಾನ್ ಸಾಬ್ ಮಕಂದಾರ್. ಉಸ್ಮಾನ್ ಸಾಬ್ ಮರ್ದಾನ್ ಸಾಬ್ ಮಕಾಂದಾರ್. ಸರ್, ತಮಗೆ ಶಹನಾಜ್ ಬಿ ಅವರು ಏನಾಗಬೇಕು? ಅತಿಗೆ ಆಗಬೇಕು. ಅವರಿಗೆ ತಾವು ಯಾವ ಕೆಲಸದ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀರಾ? ಅದ ಬಡವರು ಮನೆ ಬಗ್ಗೆ, ಈ ರಸ್ತೆ ಗಟಾರ, ಆಮೇಲೆ ಕರೆಂಟ್, ನೀರಿನ ಸೌಲಭ್ಯ, ಇಂಥವೆಲ್ಲ ನಾವು ಹೇಳ್ತೀವಿ. ಹೌದಾ ಸರ್? ಪ್ರಮುಖವಾಗಿ ತಮ್ಮ ಊರಿನಲ್ಲಿ ತಮಗೆ ಯಾವ ಸಮಸ್ಯೆ ಹೆಚ್ಚಿನ ಕಾಡ್ತಾ ಇದೆ? ಹೆಚ್ಚಿನ ಅನ್ನಕ್ಕೆ ಇದೆ ಹೆಚ್ಚಿಂದು ಬಿಟ್ಟರೆ ಇಲ್ಲೇನು ಅಂತ ಕಾರ್ಪೊರೇಷನ್ ಬಂದು ಕಸ ಒಯ್ಯೋದು ಅಂಥದ್ದೆಲ್ಲ ಜಾಗ ಇದೆ ಒಗ್ಯಾಕೆ. ಪ್ರಾಬ್ಲಮ್ ಅಂತೀಗ ಬೇರೆ ಏನಿಲ್ಲ, ಇದೇ ಒಂದು ಪ್ರಾಬ್ಲಮ್. ಹಾಗೂ ಪ್ರತಿಯೊಬ್ಬ ಮನೆಗೆ ಬಡವರಿಗೆ ಮನೆ ಕೊಡಬೇಕು, ಶೌಚಾಲಯ ಕೊಡಬೇಕು, ಹಾಗೂ ರಸ್ತೆ ಮಾಡಿಸ್ಬೇಕು, ಪಕ್ಕ ಗಟ್ರ ಮಾಡಿಸ್ಬೇಕು, ಇದೇ ತಮ್ಮ ಆಸೆನೂ ತಗೋತಿದ್ದ. ನೋಡಿ ವೀಕ್ಷಕರೇ, ಇವತ್ತಿನ ನಮ್ಮ ಊರು ಹಿರಿಯರಾದಂಥ ಮಾತಾಡ್ತಾರೆ, ಇನ್ನೊಬ್ಬರು ಇಲ್ಲಿ ಊರು ನಾಯಕರಾದಂಥ ನಿಂತಾರೆ. ಸರ್ ನಮಸ್ಕಾರ. ಇವತ್ತಿನ ನಮ್ಮ ಶಹನಾಜ್ ಬಿ ಅವರಿಂದ ಆದಂಥ ಊರು ಹಿರಿಯರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ತಮ್ಮ ಊರಿನಲ್ಲಿ, ತಮ್ಮ ವಾರ್ಡಿನಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಹಾಗೂ ಶಹನಾಜ್ ಬಿ ಅವರಿಗೆ ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾರೆ ಬಾಯನ್ ಕೇಳೋಣ. ಸರ್ ನಮಸ್ಕಾರ. ಸರ್, ತಮ್ಮ ಹೆಸರು? ಮಂಜುನಾಥ್ ಕೆರಿಮನಿ. ಸರ್, ಶಹನಾಜ್ ಬಿ ಅವರು ತಮಗೆ ಏನಾಗಬೇಕು? ಅವರು ಅಧ್ಯಕ್ಷರಾಗಬೇಕು, ವಾರ್ಡಿನ ಸದಸ್ಯರೇ ಆಗಬೇಕು ಹಾಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು. ಸರ್, ತಮ್ಮ ಊರಿನಲ್ಲಿ ಪ್ರಮುಖವಾಗಿ ಯಾವ ಸಮಸ್ಯೆ ತಮಗೆ ಹೆಚ್ಚಿನ ಕಾಡ್ತಾ ಇದೆ? ಒಂದು ಶಿಕ್ಷಣ ಅಭಿವೃದ್ಧಿದು ಒಂದು ಸಮಸ್ಯೆ ಕಾಡ್ತಾ ಇದೆ, ಮತ್ತೊಂದು ಅಂಗನವಾಡಿ ಕೇಂದ್ರದ ಒಂದು ಸಮಸ್ಯೆ ಕಣ್ಣಿಗೆ ಕಾಡ್ತಾ ಇದೆ, ಮತ್ತು ಇಲ್ಲಿ ಒಂದು ರಸ್ತೆ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ಅನೇಕ ಮಂಡಳದ ವತಿಯಿಂದನೂ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಈ ಹೆಚ್ಚಿನ ಮಾಹಿತಿ ಮಂಡಳದ ಸದಸ್ಯರು, ಊರು ನಾಗರಿಕರು ಇದನ್ನು ವಹಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ತಮ್ಮ ಊರಿನಲ್ಲಿ ಪ್ರಮುಖವಾಗಿ ಶಿಕ್ಷಣ ಹಾಗೂ ಚರಂಡಿ, ಸಿಸಿ ರಸ್ತೆ, ಬಡಬಗ್ಗರಿಗೆ ಮನೆ ಇಲ್ಲ, ಬಡಬಗ್ಗರಿಗೆ ಟಾಯ್ಲೆಟ್ ಇಲ್ಲ, ಬಡಬಗ್ಗರ ಮನೆ ಮುಂದೆ ಸ್ವಚ್ಛತೆ ಇಲ್ಲ ಹಾಗೂ ಇತ್ಯಾದಿ ಪ್ರಾಬ್ಲಮ್ಸ್ ಅನ್ನು ತಮ್ಮ ಊರಿನಲ್ಲಿ ತಮಗೆ ಕಾಡ್ತಾ ಇದೆ. ಹಾಗೂ ಆ ಸಮಸ್ಯೆ ಕಾಡ್ತಾ ಇದೆ, ಅದರ ಮೇಲೆ ತಾವು ಯಾವ ರೀತಿಯಲ್ಲಿ ತಮ್ಮ ಗಲ್ಲಿ ಮೆಂಬರ್ ಆದಂಥವರು ಹಾಗೂ ತಮ್ಮ ವಾರ್ಡಿನ ಸದಸ್ಯರಾದಂಥವರು ಅವರಿಗೆ ಯಾವ ರೀತಿಯಲ್ಲಿ ತಾವು ಒತ್ತನ್ನು ಕೊಡ್ತಾ ಇದ್ದೀರಾ? ಅವರಿಗೆ ಪದೇ ಪದೇ ಹೇಳ್ತಾ ಇದ್ದೇವೆ, ಆದರೂ ಹೆಚ್ಚಿನ ಒಂದು ಈ ಗಮನ ಕೊಡ್ತಾ ಇಲ್ಲ. ಇದಕ್ಕಾಗಿ ನಾವು ಅಥವಾ ಊರಿನ ಹಿರಿಯರು, ನಾಗರಿಕರೆಲ್ಲ ಇದಕ್ಕಾಗಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಪದೇ ಪದೇ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಸರ್, ಅವರ ಹತ್ರ 5 ವರ್ಷ ಕಾಲ ಇದೆ. 5 ವರ್ಷ ಕಾಲದಲ್ಲಿ ಅವರು 6 ತಿಂಗಳು ಕಳೆದಿದ್ದಾರೆ. ಅವರ ಹತ್ರ ಇನ್ನೂ 54 ತಿಂಗಳಿದೆ. ಆ 54 ತಿಂಗಳಲ್ಲಿ ಅಧಿಕಾರದಲ್ಲಿ ನಾವು ಮಾಡಿಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ತಾವು ಏನಂತೀರ? ಮಾಡಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ, ಆದರೂ ಅವರ ಜೊತೆ ನಾವು ಹೋರಾಡ್ತಾ ಇದ್ದೇವೆ. ಇದಕ್ಕೂ ಒಂದು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸಹಕಾರ ಕೊಟ್ಟು ಈ ಒಂದು ಸವಲತ್ತನ್ನು ಮಾಡಿಕೊಳ್ಬೇಕಂತ ನಾವು ಅವ್ರಿಗೆ ಕೇಳ್ಕೊಳ್ತೇವೆ. ಹೌದಾ ಸರ್? ಸರ್, ತಮ್ಮ ಗಲ್ಲಿ ಮೆಂಬರ್ ಆದಂಥವರು, ತಮ್ಮ ವಾರ್ಡಿನ ಸದಸ್ಯರಾದಂಥವರು ತಮ್ಮ ಮೇಲೆ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ತಮ್ಮ ಮೇಲೆ ಆಶ್ವಾಸನೆ ಇಟ್ಟುಕೊಂಡಿದ್ದಾರೆ. ಅವರು ಅಮೂಲ್ಯವಾದ ಮತವನ್ನು ತಾವು ತಗೊಂಡಿದ್ದಾರೆ. ಅಮೂಲ್ಯವಾದ ಋಣವನ್ನು ತಾವು 5 ವರ್ಷದಲ್ಲಿ ಅವರ ಪ್ರಾಬ್ಲಮನ್ನು ಹಾಗೂ ಅವರ ಶಿಕ್ಷಣ ಬಗ್ಗೆ, ಅಂಗನವಾಡಿ ಸ್ಕೂಲ್ ಬಗ್ಗೆ ಹಾಗೂ ಚರಂಡಿ, ಸಿಸಿ ರಸ್ತೆ, ಶೌಚಾಲಯ ಬಗ್ಗೆ, ಬಡಬಗ್ಗರ ಮನೆ ಬಗ್ಗೆ, ಟಾಯ್ಲೆಟ್ ಬಗ್ಗೆ ಇತ್ಯಾದಿ ಪ್ರಾಬ್ಲಮ್ಸನ್ನು ತಮ್ಮ ಊರಿನಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ತಾವು ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದೀರಾ? ನಾವು ಮಾಡಿಕೊಡ್ತೇವೆ ಅಂತ ಭರವಸೆ ಇಟ್ಟಿದ್ದೇವೆ. ಮಾಡಿಕೊಡ್ತೇವೆ ಅಂತೇಳಿ ಒಂದು ಭರವಸೆ ಕೊಡ್ತಾ ಇದ್ದೀರಾ. 5 ವರ್ಷ ಅಧಿಕಾರದಲ್ಲಿ ಮಾಡ್ಬೋದಾ ಸರ್ ತಾವು? ನಾವು ಮಾಡ್ಬೋದು ಅಂತ. ಓಕೆ, ನೋಡಿ ವೀಕ್ಷಕರೇ, ಇವತ್ತಿನ ನಿಮ್ಮ ಊರು ಹಿರಿಯ ತಮ್ಮ ವಾರ್ಡಿನ ಸದಸ್ಯರಾದಂಥವರು, ಗ್ರಾಮ ಪಂಚಾಯತಿ ಚಿಗಳಿ ಗ್ರಾಮ ಪಂಚಾಯತಿ ಮೆಂಬರ್ ಆದಂಥವರು, 2ನೇ ವಾರ್ಡಿಂದ ಆಯ್ಕೆ ಆದಂಥವರು ತಮಗೆ 5 ವರ್ಷ ಅಧಿಕಾರದಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಅವರು ಭರವಸೆ ಕೊಡ್ತಾ ಇದ್ದಾರೆ. ಆ 5 ವರ್ಷ ಅಧಿಕಾರದಲ್ಲಿ ತಾವು ತಮ್ಮ ಏನೋ ಕೆಲಸ ಇದ್ರೆ ತಾವು ತಗೋರಿ.
ವೀಕ್ಷಕರೇ, ಇವತ್ತಿನ ನಮ್ಮ ಊರು ಹಿರಿಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ಧನ್ಯವಾದಗಳು ಹಾಗೂ ವಂದನೆಗಳು. ಅವರಿಗೆ ಇಡೀ ಕರ್ನಾಟಕ ಜನತೆಗೆ ಹಾಗೂ ಅವರಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಓಲ್ಡ್ ಟು ಗ್ರಾಮೀಣ ಟಿವಿ, ಕ್ಯಾಮರಾಮನ್ ಸಾದಿಕ್ ಜೊತೆ ದಾದಾಫಿ ಚಿಗಳ್ಳಿ, ಯಾಜ್ಞವಾಡಿಂದ.